ತಾಳಿ ಕಟ್ಬೇಕಾಗಿರೋ ಹುಡ್ಗನ್ನು ಒಡ ಹುಟ್ಟಿರೋ ಅಣ್ಣನ್ನು ಮಡ್ಲಲ್ಲಿ ಮಲಗಿಸ್ಕೊಂಡ್ರೆ ಏನು ಅನ್ನಲ್ಲ. ದಾರಿಲ್ ಹೋಗ್ ಬರೋರ್ನೆಲ್ಲ ಮಡ್ಲಲ್ಲಿ ಮಲಗಿಸ್ಕೋತೀನಿ ಅಂದ್ರೆ ಯಾರು ಸುಮ್ನಿರ್ತಾರೆ? ಅದಕ್ಕೆ ಸಂಬಂಧನೇ ಬೇಡ ಅಂದಿರ್ತಾರೆ. ಅಷ್ಟಕ್ಕೂ ನಮ್ಮನೇಲೆ ದೋಷ ಇದ್ದಾಗ ಬೇರೆಯವ್ರಿಗಂದು ಏನು ಉಪಯೋಗ? ಬಣ್ಣ ಅಂದ್ರೆ ಸರಿ, ಆ ದೇವ್ರೆ ಹುಟ್ಟಿಸಿದಾನೆ ಅಂತ ಸುಮ್ಮನೆ ಇರಬಹುದು. ಆದ್ರೆ ಬುದ್ಧಿ ನಮ್ಮಲ್ಲಿ ತಾನೇ ಹುಟ್ಟೋದು. ಆ ಬುದ್ಧಿ ಸರಿಯಾದ ದಾರಿಲಿ ಹೋಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಈ ಸಂಬಂಧ ತಪ್ಪ ಹೋದ್ರೆ ಅವಳಿಗೆ ಯಾರೇನು ಅನ್ನಲ್ಲ. ಅವಳನ್ನ ಬೆಳೆಸಿದಿರಲ್ಲ ನಿಮ್ಮನ್ನಂತಾರೆ. ಮಗಳನ್ನ ಲಗಾಮಿಲ್ದೆ ಬೆಳೆಸಿದ್ದಾರೆ ಅಂತ ನಿಮ್ಮನ್ನೇ ಆಡ್ಕೊಳ್ಳೋದು. ಕೃಷ್ಣ, ಇದು ಯಾಕೆ ನನ್ನ ಅಳಿಸ್ತಾ ಇದೀಯಾ? ನನ್ನ ಬಣ್ಣದ ಬಗ್ಗೆ ಯಾರು ಎಷ್ಟೇ ಮಾತಾಡಿದ್ರು ನಾನು ನೊಂದ್ಕೊಳ್ಳಲ್ಲ. ಅದು ನನ್ನ ಕೃಷ್ಣನ್ ಬಣ್ಣ ಅನ್ಕೊಂಡು ಖುಷಿ ಪಡ್ತಿದ್ದೆ. ಆದ್ರೆ ಇವತ್ತು ಗುಣದ ಬಗ್ಗೆನೆ ಮಾತಾಡ್ತಿದ್ದಾರೆ ಕೃಷ್ಣ. ನಾನಿನ್ನ ಬುದ್ಧಿ ಇಲ್ದೆ ಕೆಲಸ ಮಾಡಿದ ಹಾಗೆ, ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ ಹಾಗೆ ಮಾತಾಡ್ತಿದ್ದಾರೆ. ನನ್ನ ಅಮ್ಮ ಅಪ್ಪನ್ ತಪ್ಪಿಲ್ದಿದ್ರು ಅವ್ರಿಗೆ ನೋವು ಆಗೋ ಹಾಗೆ ಮಾತಾಡ್ತಾರೆ. ನೀನೇ ಹೇಳು ಕೃಷ್ಣ, ನಡ್ದಿರೋದ್ರಲ್ಲಿ ನನ್ ತಪ್ಪೇನಾದ್ರೂ ಇದೆಯಾ? ಇಲ್ಲ ಅಲ್ವಾ? ಮತ್ ಯಾಕಿಂತ ಮಾತ್ ಕೇಳೋ ಹಾಗೆ ಮಾಡ್ತಿರೋದು? ನನ್ ಮೇಲೆ ಇಷ್ಟೊಂದು ಅಪವಾದ ಯಾಕೆ ಬರ್ತಿದೆ? ಯಾಕೆ ಎಲ್ರು ನನ್ಗಿಷ್ಟು ನೋವು ಕೊಡ್ತಿದ್ದಾರೆ? ಚೌತಿ ದಿನ ಚಂದ್ರನ್ ನೋಡೋದಿಕ್ಕೆ ನಿನ್ ಮೇಲೆ ಒಂದೇ ಒಂದು ಅಪವಾದ ಬಂದಿದ್ದೇನೆ. ನಿನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ನನ್ ಮೇಲೆ, ನನ್ನ ಅಮ್ಮನ ಮೇಲೆ, ನನ್ನ ಅಪ್ಪನ ಮೇಲೆ ಅವ್ರು ಬೆಳೆಸಿರೋ ಬಗ್ಗೆ ಇಷ್ಟೆಲ್ಲ ಅಪವಾದ ಅವಮಾನ ಆಗ್ತಿದ್ರು. ಹೇಗ್ ತಡ್ಕೋಬೇಕು ಕೃಷ್ಣ? ನಾನು ಹೇಗ್ ತಡ್ಕೋಬೇಕು? ನೀನ್ ನಿನಗ್ ಬಂದ ಆಪಾದನೆನ ಹೇಗ್ ತಪ್ಪಿಸ್ಕೊಂಡು ನಿನ್ ಸತ್ಯನ ಸಾಧಿಸ್ತೀಯೋ ಅದ್ರ ಹಾಗೆ ನಾನು ಕೂಡ ನನ್ ಸತ್ಯನ ಅರ್ಥ ಮಾಡಿಸೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ, ಆಶೀರ್ವಾದ ಮಾಡು. ಇನ್ಯಾವತ್ತೂ ನಾವಿಬ್ರು ಭೇಟಿ ಆಗ್ಬಾರ್ದು ಅಂತ ಹೇಳಕ್ ಬಂದಿದ್ದೀನಿ. ಇದೇ ನಮ್ ಕೊನೆ ಭೇಟಿ ಆಗಿರ್ಲಿ ಅಂತ ಕೃಷ್ಣನ್ ಬೇಡ್ಕೊಂಡಿದ್ದೀನಿ. ಇದು ಯಾರ ಕಾಲ್ಗೆಜ್ಜೆ ಆಗಿರ್ಬೋದು?
ಸೇಮ್ ಸೌಂಡ್. ಎಸ್, ಸೇಮ್ ಟಚ್, ಸೇಮ್ ಸೌಂಡ್, ಸೇಮ್ ಟಚ್. ಅಂದ್ರೆ ಆ ದಿನ ಫೈರ್ ಆಕ್ಸಿಡೆಂಟ್ನಲ್ಲಿ ನನ್ನ ಕಾಪಾಡಿದ್ದು ಶ್ಯಾಮನೇ ಇರಬೇಕು ಅನ್ಸುತ್ತೆ. ತಿಳ್ಕೋಬೇಕು. ಚಿಕ್ಕಪ್ಪ, ಮದ್ವೆ ಮುರಿದ್ಬಿತ್ತು ಅಂತ ಹೇಳಕ್ಕೆ ಬಂದಿರ್ಬೇಕು. ಈ ವಿಷಯನ ಗೌರಮ್ಮಂಗ್ ಹೇಳ್ಬೇಕು. ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ. ಪರವಾಗಿಲ್ಲ ಬಿಡಪ್ಪ. ಇರ್ಲಿ ಬನ್ನಿ, ಕೂತ್ಕೊಳ್ಳಿ. ಹಲೋ, ಮನೆಗೆ ಮಲ್ಲಿಕಾರ್ಜುನ್ ಅವ್ರು ಬಂದಿದ್ದಾರೆ. ಈಗ ಏನ್ ಗಲಾಟೆ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಸರಿ ಬಿಡು, ನಾನು ಬರ್ತೀನಿ. ಅದು ಹೇಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಚಿಕ್ಕಪ್ಪ. ಪರವಾಗಿಲ್ಲಪ್ಪ, ಹೇಳಪ್ಪ. ನನ್ನ ತಂಗಿ ಬಗ್ಗೆ ಇಂಥ ಮಾತೆಲ್ಲ ಕೇಳಬೇಕಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ತುಂಬ ನೋವಾಗಿದೆ. ನನಗೆ ಅಷ್ಟು ನೋವಾಗ್ತಿದೆ ಅಂದರೆ ಹೆತ್ತವ್ರು ನೀವು, ನಿಮಗೆ ಎಷ್ಟು ನೋವಾಗ್ತಿರ್ಬೇಡ. ಇಷ್ಟಕ್ಕೂ ಆಗಿರೋದೇನಪ್ಪ? ಶ್ಯಾಮನ್ ಬಗ್ಗೆ ನನಗೊಂದು ಪತ್ರ ಬಂದಿತ್ತು. ಪತ್ರನ? ಹೌದು. ಯಾರೋ ಆಕಾಶರಾಮ ಅನ್ನೋರು ಪತ್ರ ಬರೆದಿದ್ದಾರೆ. ಶ್ಯಾಮ ಜಾತಕ ಸರಿ ಇಲ್ಲ ಅಂತ, ತುಂಬ ದರಿದ್ರವಾದ ಜಾತಕ ಅಂತ, ಅವಳು ಯಾವ ಮನೇಲಿರ್ತಾಳೋ ಆ ಮನೆಗೆ ಕಷ್ಟಗಳು ಕಣ್ಣೀರು ತಪ್ಪಲ್ಲ ಅಂತ, ಅನಾರೋಗ್ಯನೋ ಅನಾವಶ್ಯಕವಾಗಿ ಗಲಾಟೆ ಆಗುತ್ತೆ ಅಂತನೂ ಆ ಪತ್ರದಲ್ಲಿ ಬರೆದಿತ್ತು. ಅಬ್ಬಾ, ಇನ್ನು ಜನ್ಮದಲ್ಲಿ ಇವಳಿಗೆ ಮದುವೆ ಆಗಲ್ಲ. ಅವಳು ಯಾವ ಮನೆಗೆ ಸೊಸೆ ಆಗ್ತಾಳೋ ಆ ಮನೆಗೆ ಕೂಡ ದರಿದ್ರೆ ಹಿಡ್ಕೊಳ್ಳುತ್ತೆ ಅಂತ ಏನೇನೋ ಕೆಟ್ಟದಾಗಿ ಬರ್ದಿತ್ತು. ನಿಮಗಾಗದೇ ಇರೋರು ಯಾರೋ ಸುಳ್ಳಾಗಿ ಬರ್ದಿದ್ದಾರೆ. ಸುಳ್ಳು ಬರ್ದಿಲ್ಲ, ಯಾರೋ ಮಹಾನುಭಾವ
ಇರೋದನ್ನ ಇದ್ದ ಹಾಗೆ ಬರ್ದಿದ್ದಾನೆ. ನಿಮಗ್ ಗೊತ್ತಿಲ್ಲ, ಪಾಪ ಶ್ಯಾಮ ಹುಟ್ದಾಗಿಂದ ಈ ಮನೆಯಲ್ಲಿ ಬರೀ ಕಷ್ಟ ಅನುಭವಿಸಿದಾಳೆ. ಒಂದ್ ಹೊತ್ತಿನ ಊಟಕ್ಕೂ ಕೂಡ ಗತಿ ಇರ್ಲಿಲ್ಲ. ಅದ್ರ ಜೊತೆಗೆ ಶ್ಯಾಮ ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್. ತಂದೆ ಮಗನ್ ಸಂಪಾದನೆ ಹೊಟ್ಟೆ ತುಂಬಿಸೋಕೆ ಸಾಕಾಗಲ್ಲ. ನಾನೇ ಪಾಪ ಅಂತ ಕಿಟ್ಟು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ದು. ಶ್ಯಾಮಾಗೂ ಕೆಲ್ಸ ಕೊಟ್ಟಿದ್ದೀನಿ. ಶ್ಯಾಮ ಜಾತಕದಲ್ಲಿ ದರಿದ್ರ ದೇವತೆ ಗಟ್ಟಿಯಾಗಿ ಕೂತಿರೋವಾಗ ನಾನ್ ಏನ್ ಮಾಡಿದ್ರು ಏನ್ ಉಪಯೋಗ ಆಗತ್ತೆ ಹೇಳಿ? ನೋಡಿದ್ರಾ, ನಿಮ್ಗೆ ಸಹಾಯ ಮಾಡಿರೋ ಗೌರಮ್ಮನೆ ಶ್ಯಾಮ ಜಾತಕದ ಬಗ್ಗೆ ನೊಂದ್ಕೊಂಡು ಹೇಗ್ ಮಾತಾಡ್ತಿದ್ದಾರೆ ಅಂತ. ಹೀಗೆ ನೋವಿಂದ ಹೇಳೋರು, ಕೋಪದಿಂದ ಹೇಳೋರು, ನಮಗಾಗದೆ ಹೇಳೋರು, ಅಸೂಯೆಯಿಂದ ಹೇಳೋರು ಶ್ಯಾಮ ಜಾತಕನ ದರಿದ್ರ ಜಾತಕ ಅಂತ ತೀರ್ಮಾನ ಮಾಡಿದ್ದಾರೆ. ಅವರಲ್ಲೇ ಯಾರೋ ಆ ಆಕಾಶರಾಮನ್ ಹೆಸರು ಬರ್ದಿದ್ದಾರೆ. ಆ ಪತ್ರ ನನ್ನ ಕೈಗೆ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಅದೇ ಗಂಡಿನ ಮನೆಯವ್ರ ಕೈಗೆ ಸಿಕ್ಕಿದ್ದಿದ್ರೆ ಈ ಮದುವೆ ಆಗ್ತಿತ್ತ ಹೇಳಿ? ಈ ಮದುವೆನೇ ಅಲ್ಲ, ನನ್ನ ತಂಗಿಗೆ ಜೀವನದಲ್ಲೇ ಮದುವೆ ನಡೀತಿತ್ತ ಹೇಳಿ? ನಡೀತಿರ್ಲಿಲ್ಲ, ಖಂಡಿತ ನಡೀತಿರ್ಲಿಲ್ಲ. ಈ ಊರಲ್ಲಿರೋರು ಯಾರೋ ಶ್ಯಾಮಂಗೆ ಒಳ್ಳೇದಾಗಬಾರ್ದು ಅಂತ ಹೀಗೆಲ್ಲ ಮಾಡಿದ್ದಾರೆ. ಹೀಗೆ ಅನ್ಯಾಯ ಆಗ್ಬಾರ್ದು ಅಂತಿದ್ರೆ ಶ್ಯಾಮ ಮದ್ವೆ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಯಾರ ಜೊತೆ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅನ್ನೋದನ್ನ ಈ ಊರಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬೇಕು. ಹಾಗೆ ಗೊತ್ತಾಗದೇ ಇರಬೇಕು ಅಂದ್ರೆ ನಾಳೆನೆ ನೀವು ಈ ಊರ್ ಬಿಟ್ಟು ಬೆಂಗಳೂರಿಗೆ ಬರಬೇಕು. ಶ್ಯಾಮ ಮದ್ವೆನ ಬೆಂಗಳೂರಲ್ಲೇ ಮಾಡಿಬಿಡೋಣ. ಶ್ಯಾಮ ಮದುವೆ ಆದ್ಮೇಲೆ ಶ್ಯಾಮನ್ನ ಅತ್ತೆ ಮನೆಗೆ ಕಳಿಸಿ ಆಮೇಲೆ ನೀವು ಈ ಊರಿಗೆ ಬಂದ್ರಾಯ್ತು. ಏನಂತೀರಾ? ಇವಳಿಗೆ ಮದುವೆ ಆಗತ್ತೋ ಇಲ್ವೋ, ಆದ್ರೆ ಇಷ್ಟು ವರ್ಷ ಈ ಹಳ್ಳಿ ಮನೇಲಿ ಯಾವ ಸುಖ ಸಂತೋಷ ಇಲ್ಲದೆ ಬಿದ್ದಿದ್ದೀನಿ. ಬೆಂಗಳೂರಿಗೆ ಒಂದು ಸ್ವಲ್ಪ ದಿನ ಹೋದ್ರೆ ಅಲ್ಲಿ ಹಾಯಾಗಿ ಇದ್ದು ಬರಬಹುದು. ಹೇಳಿ ಚಿಕ್ಕಪ್ಪ, ಏನಂತೀರಾ? ಇನ್ನೇನ್ ಹೇಳ್ತಾರೆ, ನಾಳೆನೆ ಹೊರಟು ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳ್ತಾರೆ ಅಲ್ವಾ ಮಾವ? ಹೌದಮ್ಮ. ಅಪ್ಪ, ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಬೆಂಗಳೂರಂತ ಊರಲ್ಲಿ ಮದ್ವೆ ಮಾಡೋದು ಅಂದ್ರೆ ತುಂಬಾ ಖರ್ಚಿರುತ್ತೆ. ನಾವು ಅಷ್ಟು ಖರ್ಚು ಮಾಡಕ್ಕಾಗತ್ತಾ? ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ಈ ಕೊಂಪೆನ ಮಾರಿದ್ರೂ ಕೂಡ ಬೆಂಗಳೂರಲ್ಲಿ
ಕಲ್ಯಾಣ ಮಂಟಪಕ್ಕೂ ಸಾಕಾಗಲ್ಲ. ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಮದುವೆದು ಏನಿದೆಯೋ ಅದೆಲ್ಲ ನಾನೇ ನೋಡ್ಕೋತೀನಿ. ನನ್ನ ತಂಗಿ ಮದುವೆನ ಎಷ್ಟು ವೈಭವದಿಂದ ಮಾಡ್ಕೊಡ್ಬೇಕೋ ಅಂತ ವೈಭವದಿಂದ ಮಾಡಿಕೊಟ್ಟು ಅತ್ತೆ ಮನೆ ಕಳಿಸ್ಕೊಡ್ತೀನಿ. ಸರಿನಾ? ಅಪ್ಪ ಸ್ವಲ್ಪ ಒಳಗೆ ಬರ್ತೀರಾ? ಈಗಲೇ ಬಂದೇ ಇರಿ. ಏನಮ್ಮ? ಇದು ಸಾಧ್ಯ ಇಲ್ಲಪ್ಪ. ಅಣ್ಣವ್ರು ಹೀಗೆ ಅಷ್ಟು ಖರ್ಚು ಮಾಡಿ ಅಷ್ಟು ಜೋರಾಗಿ ಬೆಂಗಳೂರಲ್ಲಿ ಮದುವೆ ಮಾಡೋದು ನನಗಿಷ್ಟ ಇಲ್ಲ. ನಮ್ಮ ಕೈಲಾದ ಹಾಗೆ ಇಲ್ಲೇ ಈ ಊರಲ್ಲೇ ನನ್ನ ಮದುವೆ ಆಗಬೇಕು. ಇಲ್ಲಿ ತೊಂದರೆ ಕೊಡೋರು ಹೆಚ್ಚಾಗಿದ್ದಾರೆ ಅಂತಾನೆ ಅಲ್ವೇನಮ್ಮ ಅವರು ಬೆಂಗಳೂರಲ್ಲೇ ಮದುವೆ ಮಾಡೋಣ ಅಂದಿದ್ದು? ಯಾರೋ ಏನೋ ಮಾಡ್ತಾರೆ ಅಂತ, ಮದುವೆ ನಿಲ್ಲಿಸ್ತಾರೆ ಅಂತ ಭಯ ಪಟ್ರೆ ಹೇಗೆ ಅಪ್ಪ? ಕೆಟ್ಟದ್ ಮಾಡ್ಬೇಕು ಅನ್ಕೊಳ್ಳೋರು ನಾಳೆ ಮದ್ವೆ ಆದ್ಮೇಲೂ ಏನ್ ಬೇಕಾದ್ರೂ ಮಾಡ್ತಾರಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳಮ್ಮ. ಮಲ್ಲಿಕಾರ್ಜುನ್ ಅವ್ರು ಹೇಳ್ದಾಗೆ ಆಕಾಶ್ ರಾಮ್ ಬರ್ದಿರೋ ಪತ್ರ ಗಂಡಿನ ಕಡೆಯವರು ಸಿಕ್ಕಿದ್ರೆ ಈ ಮದ್ವೆನೇ ನಿಂತು ಹೋಗ್ತಿತ್ತು. ಈ ಜನ್ಮದಲ್ಲೇ ನಿನಗೆ ಮದ್ವೆ ಆಗ್ತಿರ್ಲಿಲ್ಲ ಗೊತ್ತಾ? ಯಾಕಾಗಲ್ಲಮ್ಮ? ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಆ ಕೃಷ್ಣನೇ ಮಲ್ಲಿಕಾರ್ಜುನನ ಕಳಿಸಿ ಈ ಸಂಬಂಧನ ತಂದಿರ್ಬೋದು ಅನ್ಕೊಳೆ. ಅದ್ ಹಾಗಲ್ಲಮ್ಮ. ನೋಡಮ್ಮ ಶ್ಯಾಮ, ಹೆಣ್ಣು ಮಕ್ಕಳು ತಂದೆ ತಾಯಿ ಇಬ್ರು ಮಗಳು ಹುಟ್ಟದಾಗಿಂದ ಆ ಮಗಳು ಮದುವೆ ಆಗೋ ತನಕನೂ ಕನಸು ಕಾಣ್ತಾನೇ ಇರ್ತಾರೆ. ಕನಸಲ್ಲೂ ಅಂದ್ಕೊಳ್ದೇ ಇರೋ ದೊಡ್ಡ ಸಂಬಂಧ ಆ ಕೃಷ್ಣನ ದಯೆಯಿಂದ ನಿನಗೆ ಬಂದಿದೆ. ಖರ್ಚಿನ ಬಗ್ಗೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ಅಷ್ಟು ದೊಡ್ಡ ಸಂಬಂಧನ ಬೇಡ ಅನ್ಬಾರ್ದಮ್ಮ. ಹೊಟ್ಟೆ ಬಟ್ಟೆ ಕಟ್ಟಿದ್ರೂ ಸರಿ, ಈ ಮದುವೆ ನಡೆಸೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ. ಅರ್ಥ ಮಾಡ್ಕೊಳ್ಳಮ್ಮ. ಸಾರಿ ಚಿಕ್ಕಪ್ಪ, ನಿಮ್ಮ ಪರ್ಸ್ನಲ್ ಡಿಸ್ಕಷನ್ ಮಧ್ಯೆ ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದಿದ್ದೀನಿ. ಎಕ್ಸ್ಟ್ರೀಮ್ಲಿ ಸಾರಿ. ಈ ಮನೆಗೆ ದೊಡ್ಡ ಮಗ ಅಂತ ಅನ್ಕೊಂಡು ಮಧ್ಯೆ ಬಂದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಶ್ಯಾಮಂಗೆ ಸ್ವಂತ ಅಣ್ಣ ಅಲ್ಲದೆ ಇರೋದ್ರಿಂದ ನಾನು ಮದುವೆ ಖರ್ಚು ಮಾಡೋದು ನನ್ನ ತಂಗಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ನೋ ಪ್ರಾಬ್ಲಮ್. ಆ ದುಡ್ಡನ್ನ ನಿಮಗೆ ಸಾಲ ಕೊಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಮದುವೆ ಖರ್ಚು ಎಷ್ಟಾಗುತ್ತೋ ಅಷ್ಟು ಲೆಕ್ಕ ಇಡ್ತೀನಿ. ₹1 ಬಿಡದೆ ಅಷ್ಟೂ ವಾಪಸ್ ತಗೋತೀನಿ. ಆ ದುಡ್ಡನ್ನು ಕೂಡ 6 ತಿಂಗಳಲ್ಲೇ ತೀರಿಸ್ಬೇಕು, ವರ್ಷದಲ್ಲೇ ತೀರಿಸ್ಬೇಕು ಅಂತ ನಾನು ಕೇಳೋದೇ ಇಲ್ಲ. ನಿಮ್ಮ ಕೈಲಿ ಆದಾಗಲೇ ಕೊಡಿ, ಸರಿನಾ? ಈ ಮಾತು ಕೃಷ್ಣನ್ ಮೇಲೆ ಆಣೆ. ಕೃಷ್ಣನ್ ಮೇಲೆ ಆಣೆ ಇಟ್ಮೇಲೆ ಹೇಗಾಗಲ್ಲ ಅಂತೀನಿ ಅಣ್ಣ. ನಾನು ತುಂಬಾ ದುರದೃಷ್ಟವಂತ ಶ್ಯಾಮ. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿಲ್ವಲ್ಲ ಅನ್ನೋ ನೋವು ನನ್ನನ್ನು ತುಂಬಾನೇ ಕಾಡ್ತಾ ಇದೆ. ಬನ್ನಿ.
ಗೋವಿಂದ, ನೀವೆಲ್ಲ ಬೆಂಗಳೂರಿಗೆ ಬರೋದಕ್ಕೆ, ಬೆಂಗಳೂರಲ್ಲೇ ಮದುವೆ ಮಾಡೋದಕ್ಕೆ ಶ್ಯಾಮ ಒಪ್ಕೊಂಡಿದ್ದಾಳೆ.